ಫ್ರೆಂಡ್ಸ್ ನೋಡಿ ಎಲ್ಲ ತಿರುಗಿಸಿ ಮಾಡಿದ್ರೆ ಈ ಥರ ಸ್ವಲ್ಪ ತರ್ತರಿಯಾಗಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಈ ಥರ. ಈಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳೋದು ಫ್ರೆಂಡ್ಸ್. ಇದು ಅನ್ನಕ್ಕೆ ಒಳ್ಳೆ ಟೇಸ್ಟಿ ಗೊಜ್ಜು ಫ್ರೆಂಡ್ಸ್, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್. ಈ ಚಳಿಗಾಲದಲ್ಲಿ ಖಾರವಾಗಿ ಹುಳಿ ಮತ್ತು ಸಿಹಿ ಮತ್ತು ಶೇಂಗಾ ಬೀಜ ಟೇಸ್ಟು ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್ ಇದು ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಒಂದು ಇಡೀ ಅನ್ನ ತಿನ್ನೋರು 2 ಇಡೀ ತಿನ್ನಬೇಕು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ. ಕಡಲೆಕಾಯಿ ಶೇಂಗಾ ಗೊಜ್ಜು ಅನ್ನ ನೋಡಿ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಹಲೋ ಫ್ರೆಂಡ್ಸ್, ನಾನು ಸುಶೀಲಾ, ಮಧು ಅಂಡ್ ಮಮ್ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ಒಂದು ಕಡಲೆಕಾಯಿ ಗೊಜ್ಜು ಅಂತ ಮಾಡ್ತೀವಿ ಫ್ರೆಂಡ್ಸ್ ನಾವು ನಮ್ಮೂರ ಕಡೆ. ಅದು ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದೇನು ಗೊತ್ತಾ, ಶೇಂಗಾ ಬೀಜ ಹುರಿದ್ರೆ ಮುಗ್ದೋಯ್ತು ಸಾಂಬಾರು, ಗೊಜ್ಜು ಆಗೋಗುತ್ತೆ. ಅಷ್ಟು ದಿಢೀರಾಗಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ. ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಹೆಲ್ದಿ. ನೋಡೋಣ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ. ಫ್ರೆಂಡ್ಸ್, ಈಗ ನಾನು ಬಾಣಲಿ ಇಟ್ಟೆ. ಈಗ ಇದನ್ನು ಹುರಿದ್ಬಿಡೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಎಷ್ಟು ಬೇಗ ಆಗುತ್ತಂದ್ರೆ ಈ ಸಾಂಬಾರು, ನಾವು ಬೇಳೆ ಬೇಯಿಸು ಅದು ಮಾಡು ಇದು ಮಾಡು ಅನ್ನೋದ್ರಲ್ಲೇ ಈ ಶೇಂಗಾ ಬೀಜ ಹುರಿದು ಚಿಪ್ಪೆ ತೊಗೊಂಡ್ಬಿಟ್ರೆ ಮುಗೀತು. ಮತ್ತು ಅಷ್ಟೇ ಟೇಸ್ಟಿಯಾಗಿಯೂ ಇರುತ್ತೆ. ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್, ಒಳ್ಳೆ ಟೇಸ್ಟಿಯಾಗಿ ಇರುತ್ತೆ. ನಮ್ಮ ಕಡೆ ಎಲ್ಲ ಇದು ಜಾಸ್ತಿ ಬೆಳಿತೀವಲ್ವ ನಾವು, ಹಂಗಾಗಿ ನಾವು ಶೇಂಗಾ ಬೀಜದ್ದು ರೆಸಿಪಿಗಳು ಜಾಸ್ತಿ ಮಾಡ್ತೀವಿ ಫ್ರೆಂಡ್ಸ್. ನಾವು ಸ್ವಲ್ಪ ಕೆಂಪಗೆ ಹುರ್ಕೊಳ್ಳೋಣ, ಕಪ್ಪು ಮಾಡೋದು ಬೇಡ ಮತ್ತು ಹಸಿ ವಾಸನೆಯೂ ಇರೋದು ಬೇಡ. ಮೀಡಿಯಮ್ಮು ಫ್ಲೇವರ್ ಇಟ್ಕೊಂಡು ಕೆಂಪಗೆ ಹುರ್ಕೋಬೇಕು ಫ್ರೆಂಡ್ಸ್. ಶೇಂಗಾ ಬೀಜ ಹುರಿದು ಚಿಪ್ಪೆ ತಕ್ಕೊಂಡ್ರೆ ಸಾಂಬಾರು ಮುಗೀತು. ಅಷ್ಟೇ ಟೇಸ್ಟಿಯಾಗಿಯೂ ಇರುತ್ತೆ ಇದು. ಮತ್ತು 5 ನಿಮಿಷದ ಸಾಂಬಾರು, ದಿಢೀರ್ ಶೇಂಗಾ ಗೊಜ್ಜು ಅಂತಲೂ ಹೇಳ್ಬೋದು. ಇವತ್ತು ನಾನು ಅವರೆಕಾಳು ಸಪ್ಪೆಸರು ಮಾಡೋಣ ಅಂತ ಇದ್ದೆ, ಆದರೆ ನನಗಿವತ್ತು ಮಂಗಳವಾರ ಪೂಜೆ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಆಗೋಗ್ಬಿಡ್ತು. ಅದಕ್ಕೆ ಆಗೋಯ್ತು ಇವಾಗ ಅಂತ ಹೇಳ್ಬಿಟ್ಟು, ಟೈಮ್ ಆಗಿದೆ ಸಪ್ಪೆಸರು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ದಿಢೀರ್ ಸಾಂಬಾರು ಮಾಡಿಬಿಡ್ತೀನಿ ಫ್ರೆಂಡ್ಸ್. ನನಗೆ ಯಾವಾಗಾದರೂ ಸಾಂಬಾರು ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ಈ ದಿಢೀರ್ ಶೇಂಗಾ ಗೊಜ್ಜು ಮಾಡಿಬಿಡ್ತೀನಿ. ಇದು ಹುರ್ಕೊಳ್ಳೋದ್ರಲ್ಲೂ ಒಂದು ಹದ ಇರುತ್ತೆ. ಸಿಮ್ ಮಾಡಿಕೊಂಡು ಕೆಂಪಗೆ ಹುರ್ಕೋಬೇಕು ಫ್ರೆಂಡ್ಸ್, ಹಸಿ ವಾಸನೆ ಇರಬಾರ್ದು. ನೋಡಿ ಫ್ರೆಂಡ್ಸ್, ಈಗ ಕೆಂಪಗೆ ಹುರ್ಕೊಂಡಿದ್ದೀನಿ, ತಣ್ಣಗಾಗಲಿ. ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಹುರ್ಕೊಳ್ಳೋಣ, ಮತ್ತು ಹುಣಸೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ. ಫ್ರೆಂಡ್ಸ್, ಬೆಲ್ಲ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಇದು ಗೊಜ್ಜಿಗೆ, ಶೇಂಗಾ ಗೊಜ್ಜಿಗೆ ಬೆಲ್ಲ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ.
ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಲ್ಲ. ಈರುಳ್ಳಿ ಹಾಗೆ ಹಚ್ಚಿ ಹಾಕೋದು ಫ್ರೆಂಡ್ಸ್ ಲಾಸ್ಟಿಗೆ. ಇದೆಲ್ಲ ತಿರುವಾದ್ಮೇಲೆ ಹಸಿ ಗೊಜ್ಜು ಅಂತ ಇದನ್ನೇನು ಕುದಿಸಂಗಿಲ್ಲ, ಮಳ್ಸಂಗಿಲ್ಲ. ನಾನೀಗ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಇದು ಆಯ್ತಲ್ಲ, ಈಗ ಮೆಣಸಿನ್ಕಾಯಿನೂ ಹುರ್ಕೊಳ್ಳೋಣ ಫ್ರೆಂಡ್ಸ್. ಈಗ ಹಸಿಮೆಣಸಿನ್ಕಾಯಿನೂ ಹುರ್ಕೊಳ್ಳೋಣ ಫ್ರೆಂಡ್ಸ್. ಇದು ಮೆಣಸಿನ್ಕಾಯಿ ಜಾಸ್ತಿ ಕಾಣಿಸುತ್ತೆ, ಆದರೆ ಇದು ಖಾರನೇ ಇಲ್ಲ ಫ್ರೆಂಡ್ಸ್. ಹಂಗಾಗಿ ಇದೇನು ಜಾಸ್ತಿ ಆಗಲ್ಲ. ಈಗ ಬರೋ ಮೆಣಸಿನ್ಕಾಯಿ ಎಲ್ಲ ಖಾರನೇ ಇರಲ್ಲ, ಈಗೆಲ್ಲ ಹಾಗೆ ಬರುತ್ತೆ ಫ್ರೆಂಡ್ಸ್, ಖಾರ ಇರೋದೇ ಇಲ್ಲ. ಏನು ಮೆಣಸಿನ್ಕಾಯಿನೂ ಹುರ್ಕೊತೀನಿ, ಯಾವುದೇ ಎಣ್ಣೆ ಹಾಕಲ್ಲ, ಹಾಗೆ ಹುರ್ಕೊತೀನಿ ಫ್ರೆಂಡ್ಸ್. ಇದು ಹಾಗೆ ಹಸಿ ಗೊಜ್ಜು ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ. ನಾವೆಲ್ಲ ಸಾಗುಗಳಿಗೂ ಸ್ವಲ್ಪ ಶೇಂಗಾ ಬೀಜ ಹಾಕ್ತೀವಿ ಫ್ರೆಂಡ್ಸ್. ಈಗೆಲ್ಲ ಗೋಡಂಬಿ ಹಾಕ್ತಾರಲ್ವಾ, ಆ ಥರ ನಾವು ಏನೇ ಸಾಗು ಮಾಡಿದ್ರೂ ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕ್ತೀವಿ. ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನಮ್ಮ ಸಾಗುಗಳೆಲ್ಲ. ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ನಾವು ಏನೇ ಮಾಡಿದ್ರೂ ಒಂದು ಸ್ವಲ್ಪ ಶೇಂಗಾ ಬೀಜ ಎಲ್ಲ ಸಾಗುಗಳಿಗೂ ಹಾಕ್ತೀವಿ. ನಾವು ಪೌಡ್ರುಗಳು ಮಾಡಿಟ್ಕೊಂಡಿರ್ತೀವಿ, ಅದನ್ನು ಸೊಪ್ಪುಗಳಿಗೆ ಹಾಕ್ತಾ ಇರ್ತೀವಿ. ಶೇಂಗಾ ಪೌಡ್ರ್ ನಮ್ಮ ಮನೇಲಿ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ನಾವು ಬೆಳಿತೀವಲ್ವಾ. ಹಂಗಾಗಿ ನಾವು ಸ್ವಲ್ಪ ಶೇಂಗಾ ಬೀಜನ ಜಾಸ್ತಿ ಯೂಸ್ ಮಾಡ್ತೀವಿ. ಈ ಥರ ಕೆಂಪು ಹುರ್ಕೊಂಡ್ಬಿಟ್ರೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಹುಳಿ ಮುಂದೆ ಹಾಕಬೇಕು. ನಾವು ಸ್ವಲ್ಪ ಹುಳಿ ಹಾಕ್ತಿರ್ತೀವಿ ನಮ್ಮೂರ ಕಡೆ, ಸ್ವಲ್ಪ ಹುಳಿ ಮುಂದೆನೇ ನಾವು. ರೈತರಲ್ವಾ, ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರ್ಬೇಕು ಅವರಿಗೆ. ನಾವು ಈಗ ಕಮ್ಮಿ ಮಾಡ್ಕೊಂಡಿದ್ದೀವಿ, ಈ ಕಡೆ ಬಂದಮೇಲೆ ಸ್ವಲ್ಪ ಕಡಿಮೆನೇ ತಿಂತೀವಿ ನಾವು. ಫ್ರೆಂಡ್ಸ್ ಸಾಕೀಗ ಗ್ಯಾಸ್ ಆಫ್ ಮಾಡೋಣ ಫ್ರೆಂಡ್ಸ್. ಫ್ರೆಂಡ್ಸ್ ಈಗೆಲ್ಲ ಚಿಪ್ಪೆ ತೊಗೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಶೇಂಗಾ ಬೀಜ ಎಲ್ಲ ಹುರ್ಕೊಂಡು ಚಿಪ್ಪೆ ತಗೊಂಡು ಇವಾಗ ಮಿಕ್ಸಿಗೆ ಹಾಕ್ಕೊಂಡೆ. ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಇದು ಎಲ್ಲನೂ ಸೇರಿಸಿ ಇವಾಗ ರುಬ್ಬೋದು. ಇದು ಮಾತ್ರ ಸಣ್ಣಕ್ಕೆ ಹಚ್ಚಿ ಬೆರೆಸೋದು ಫ್ರೆಂಡ್ಸ್. ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡೋಣ ಫ್ರೆಂಡ್ಸ್. ಹುಣಸೆ ಹಣ್ಣನ್ನು ಹಾಕೋಣ ಫ್ರೆಂಡ್ಸ್. ಇದು ಲಾಸ್ಟಿಗೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ಫುಲ್ಲು ನೈಸ್ ಮಾಡೋದು ಬೇಡ, ಅದೊಂಥರ ಚೆನ್ನಾಗಿರುತ್ತೆ. ಫುಲ್ಲು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ತರಿಯಾಗಿ ತಿರುಕೊಂಡ್ರೆ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ಶೇಂಗಾ ಬೀಜನ ನೈಸಾಗಿ ರುಬ್ಕೊಂಡೆ. ಈಗ
ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕ್ಕೊಂಡು ಅದಕ್ಕೆ ಬೆಲ್ಲನೂ ಹಾಕ್ಕೊಂಡು, ಸ್ವಲ್ಪ ಬೆಲ್ಲ ಇದ್ರೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಆಮೇಲೆ ಬೆಳ್ಳುಳ್ಳಿ. ಇದನ್ನು ಫುಲ್ಲು ನೈಸ್ ಮಾಡೋದು ಬೇಡ ಫ್ರೆಂಡ್ಸ್, ಮೀಡಿಯಮ್ಮಾಗಿ ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲ ತಿರುಗಿಸಿ ಮಾಡಿದ್ರೆ ಈ ಥರ ಸ್ವಲ್ಪ ತರಿಯಾಗಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಈ ಥರ. ಈಗ ಇದಕ್ಕೆ ಈರುಳ್ಳಿ ಸೇರಿಸ್ಬಿಡೋದು ಫ್ರೆಂಡ್ಸ್. ಇದು ಅನ್ನಕ್ಕೆ ಒಳ್ಳೆ ಟೇಸ್ಟಿಗೆ ಗೊಜ್ಜು ಫ್ರೆಂಡ್ಸ್, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್. ಈ ಚಳಿಗಾಲದಲ್ಲಿ ಖಾರವಾಗಿ ಹುಳಿ ಮತ್ತು ಸಿಹಿ ಮತ್ತು ಶೇಂಗಾ ಬೀಜ ಟೇಸ್ಟು ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ.